ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಹೋಟೆಲ್ ಶೈಲಿಯಲ್ಲಿ ಒಂದು ಇಡ್ಲಿಗೆ ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು 2-3 ಸ್ಪೂನಷ್ಟು ತೊಗರಿಬೇಳೆ, ಅರಿಶಿಣ ಮತ್ತು ಎಣ್ಣೆ ಹಾಕಿ ನೆನೆಸಿ ಹಾಕಿದ್ದೆ. ಇದು ಬೇಯಿಸಿಟ್ಕೊಂಡಿದ್ದೀನಿ, ನುಣ್ಣಗೆ ಬೇಯಿಸಿದ್ದೀನಿ. ಆಮೇಲೆ ಇಲ್ಲಿ ನೋಡಿ, ಒಂದು ಸಣ್ಣದಾದ ಮಸಾಲೆ ರುಬ್ಕೊಳ್ಳೋಣ. ಈ ಮಸಾಲೆಗೆ ಏನೇನು ಬೇಕು ಅಂದರೆ, ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಹವಿಜ, 2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, 2 ಸ್ಪೂನಷ್ಟು ಇದು ಒಣ ಕೊಬ್ಬರಿ ತುರಿ, ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ, 1 ಇಂಚಿನಷ್ಟು ದಾಲ್ಚಿನ್ನಿ, ಆಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಹುಣಸೆ ಹಣ್ಣು, 2 ಲವಂಗ, 2 ಏಲಕ್ಕಿ ಮತ್ತು 7-8 ಕಾಳಿನಷ್ಟು ಮೆಣಸು ಇಷ್ಟು ತೊಗೊಂಡಿದ್ದೀನಿ. ಇವನ್ನೆಲ್ಲ ಈಗ ಹುರ್ಕೋತೀನಿ. ನೋಡಿ, ನಾನು ಬಾಣಲೆಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಕಾಯ್ದಿದೆ. ಈಗ ಏನು ಮಾಡಬೇಕಂದ್ರೆ, ನಾವು ಎಲ್ಲ ಇಟ್ಟಿದ್ದೀನೆಲ್ಲ ಸಾಮಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕೆಂಪು ಬರುವವರೆಗಿಂದ ಹುರ್ಕೋಬೇಕು. ಎಲ್ಲ ಹಾಕಿದ್ದೀನಿ ನೋಡಿ. ಒಮ್ಮೆ ಈಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಮತ್ತು ಇದು ಟೊಮ್ಯಾಟೊ, ಹಾಗೆ ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದೆ ಕ್ಯಾರೆಟ್ ತಾಳ್ಸ್ಕೊಂಡಿದ್ದೆ. ಈಗ ಮಸಾಲೆ ರುಬ್ಬಿದ್ದೆಲ್ಲ ಆ ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋವರೆಗೆ ಇದನ್ನ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಇದಕ್ಕೆ ಬೆಂದದ ಬೇಳೆ ಹಾಕಿಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಿಳಿವು ನೀರು ಹಾಕ್ಕೊಂಡು ಆಮೇಲೆ ಇನ್ನೊಂದು ಫಸ್ಟ್ ಕ್ಲಾಸ್ ಅದು ಒಗ್ಗರಣೆ ಕೊಡಬೇಕು. ಇದಕ್ಕೆ ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಬೇಳೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಫಸ್ಟ್ ಕ್ಲಾಸಾಗಿ ಹೋಟೆಲ್ ಸ್ಟೈಲು ಇಡ್ಲಿಗೆ ಸಾಂಬಾರು ರೆಡಿ ಆಗ್ತಾಯಿದೆ. ಈಗ ಇಡ್ಲಿದು ಸಾಂಬಾರು ರೆಡಿ ಆಗಿದೆ. ಈಗ ಸ್ವಲ್ಪ ಕುದಿಬೇಕಷ್ಟೇ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈಗ ನೀವು ಒಂದ್ಸಲ ಈಸಿ ಮೆಥಡ್ನಲ್ಲಿ ಫ್ರೆಶ್ ಆಗಿ ಸಾಂಬಾರು ಪುಡಿ ಹುಡ್ಕೊಂಡು ಮಾಡಿ ನೋಡಿ. ಚಲೋ ಅನಿಸಿದ್ದು ಅಂದ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.